ಇಲ್ರಿ, ನನ್ನ ಕೂಸು ಅದೇ ನನ್ನ ಮಗ ಬೆಂಗಳೂರಿಗೆ ಹೋಗ್ತಾನಂತ್ರಿ. ದೊಡ್ಡ ಊರು ಪಾಪ, ಗಂಡು ಮಕ್ಕಳು ಅದು ಇದನ್ನ ಖರ್ಚು ಮಾಡಿದ್ರೆ ನಾವು ಕೇಳಕ್ಕಾಗತ್ತೆ. ಅದಕ್ಕೆ ಅಪ್ಪನಿಗೆ ಹೇಳಿ ಸ್ವಲ್ಪ ದುಡ್ಡು ಇಸ್ಕೊಡಮ್ಮ ಅಂತಂದ್ರು. ನಿಮ್ಮ ಅಪ್ಪ ಬರ್ಲಿಪ್ಪ ಹೇಳಿ ನಾನು ಇಸ್ಕೊಡ್ತೀನಿ ಅಂತ ಹೇಳಿದೆ ಅಷ್ಟೇ. ಅದು ಎಷ್ಟು ಎಷ್ಟು ಅಂದಲ್ಲ? 50,000. ಏನು ಅಂದ್ರೆ ಅದೇ ನಿನ್ ಮಗನಿಗೆ 1,00,000 ಬೇಕಂತ್ರಿ. ಮಹಾದೇವಿ, ನಿನ್ನ ಮಗನಿಗೆ 1,00,000 ಬೇಕೆ? 2,00,000 ಕೊಟ್ಟು ಕಳಿಸು. ಆದರೆ ನನ್ನ ಅಭ್ಯಂತರವೇನಿಲ್ಲ. ಮಾತೇಶ್, ನಾನು ನಿನ್ನ ಹತ್ರ ಕೇಳುವುದೊಂದು ಮಾತಿದೆ. ಕೇಳಿ ಅಪ್ಪಾಜಿ, ಅದಕ್ಕೇನಂತೆ? ಮಾಂತೇಶ್, ಈ ಮನೆಗೆ ನೀನೊಬ್ಬನೇ ವಾರಸುದಾರ. ಈ ಮನೆಯ ಸ್ವಾಧೀನದಲ್ಲಿ ಬರುವ ಆಸ್ತಿ, ಅಂತಸ್ತು, ಐಶ್ವರ್ಯ ಎಲ್ಲಕ್ಕೂ ಮುಂದೆ ಯಜಮಾನನಾಗಬೇಕಾದವನು. ನಮ್ಮ ವಯಸ್ಸು ಇಳಿಯುತ್ತಾ ಹೋದಂತೆ ನಿನ್ನ ಬುದ್ಧಿ ಬೆಳೆಯುತ್ತಾ ಹೋಗುತ್ತದೆ. ಬೆಳೆಯುವ ನಿನ್ನ ಬುದ್ಧಿಯಲ್ಲಿ ಸಂಸ್ಕೃತಿ, ಸಂಪ್ರದಾಯ ಭಾರಿ ಚೆನ್ನಾಗಿ ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾದ ಈ ನಿನ್ನ ಮನಸ್ಸನ್ನು ಕಂಡು 10 ಜನ ಮೆಚ್ಚಿಕೊಳ್ಳುವಂತಿರಬೇಕು. ತುಚ್ಛವಾದ ಇಚ್ಛೆಗಳನ್ನು ಕಿಚ್ಚಿನಲ್ಲಿ ಸುಟ್ಟು ಸೊಕ್ಕ ಚಂದನದ ಗೊಂಬೆಯಂತೆ ಕಾಣಬೇಕು ಕಂಡವರ ಕಣ್ಣಲ್ಲಿ ನೀನು. ಆಯ್ತು ಅಪ್ಪಾಜಿ, ಹೆತ್ತವರಿಗೆ ಯಾವ ಕಳಂಕ ಬಾರದಂತೆ ಈ ಮನೆಯ ಮುತ್ತಿನ ಹಾರವಾಗಿ ಮಾನ ಮರ್ಯಾದೆ ನೀತಿ ಶಿಖರವನ್ನೇರಿ ಸದಾ ನೀವು ನಡೆದುಕೊಂಡು ದಾರಿಯಲ್ಲಿ ನಾನು ಜೀವನ ಸಾಗಿಸ್ತಾ ಇದ್ದೀನಿ ಅಂತ ನಿಮಗೆ ಮಾತು ಕೊಡ್ತಾ ಇದ್ದೀನಿ ಅಪ್ಪಾಜಿ. ನಿಮ್ಮ ಮಗನಾದ ನನ್ನ ಮೇಲೆ ಸ್ವಲ್ಪನಾದರೂ ನಂಬಿಕೆಯನ್ನು ಇಡಿ. ನಂಬುತ್ತೇನಪ್ಪ ಮಾಂತೇಶ್. ಹೆತ್ತವರು ಮಕ್ಕಳನ್ನು ನಂಬದೆ ಮತ್ತಾರನ್ನು ನಂಬಬೇಕು? ನೋಡು, ಈ ಮನೆ ಎಂಬ ಗೂಡಿನಲ್ಲಿ ಒಳ್ಳೆಯ ರೀತಿಯಿಂದ ಹಕ್ಕಿಯನ್ನು ಸಾಕಿ ನ್ಯಾಯ ನೀತಿ ಧರ್ಮದಿಂದ ಕಾಳು ಕಡಿಯನ್ನು ಹಾಕಿ 10 ಜನರಿಗೆ ಆಶ್ರಯ ಆಗಲಿ ಅಂತ ಹರಸಬೇಕೆನ್ನುವುದು ನನ್ನ ಆಸೆ. ಆದರೆ ಆ ಹಕ್ಕಿಯ ರೆಕ್ಕೆ ಬಲಿತ ಮೇಲೆ 10 ಜನರಿಗೆ ಕುಕ್ಕುವ ಹದ್ದು ನೀನಾಗಬಾರದು ಅಂತ ನಿನಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ಆಯಿತು ಅಪ್ಪಾಜಿ, ನಿಮ್ಮ ಮಾತಿನ ಅಂತರಂಗವನ್ನು ನಾನು ಅರ್ಥ ಮಾಡಿಕೊಂಡೆ. ಈ ಮನೆಯ ಮುತ್ತಿನ ಹಾರವಾಗಿ ಮಾನ ಮರ್ಯಾದೆ ಶಿಖರವನ್ನೇರಿ ನಾನು ನೀವು ಹೇಳಿದ ಹಾಗೆ ನಡೆದುಕೊಳ್ಳುತ್ತೇನೆ ಅಪ್ಪಾಜಿ. ನೀವೇ ಕಾದು ನೋಡಿ ಅಪ್ಪಾಜಿ, ಈ ಹಕ್ಕಿ ಕುಕ್ಕುವುದೋ ಅಥವಾ ಹೆತ್ತವರ ಕರಳಿಗೆ ಕೀರ್ತಿ ತರುವುದೋ ಎಂದು. ಅಮ್ಮ, ನಾನೇನು ಹೋಗಿ ಬರ್ತೇನಮ್ಮ. ದುಡ್ಡು ಕೊಡೋದನ್ನ ಮರ್ತು ಹೋಗ್ಬಿಡ್ತೈತಿ ನೋಡು ಅಷ್ಟೇ. ಅದೇ ರೀ ನನ್ನ ಮಗ ರುದ್ರ. ಆರಪ್ಪ ಗಪ್ರಿಯಪ್ಪ ಅಪ್ಪಾರ ಅವರ ಮಾಂತೇಶಪ್ಪರ ಬೆಂಗಳೂರು ಹೊಂಟ್ರಿ. ಇನ್ನೊಂದು 4 ದಿನ ಇರಂದ್ರಿ ಅಲ್ರಿ ಅಪ್ಪಾರ ಬರೋದ ನಿನ್ನೆ ಮೊನ್ನೆ ಬಂದಿರಿ, ಮತ್ತೀಗ ಹೊಂಟು ಬಿಟ್ರಲ್ಲ ನೀವು. ನೋಡ್ರಿ ಅವ್ರ ಹೆಂಗೆ ಎಷ್ಟು ಸ್ವರ್ಗಾರ ನೋಡ್ರಿ. ನೋಡ್ರಿ ಹಂಗೆ ನೋಡ್ರಿ, ಹೋಟೆಲ್ ಊಟ ತಿಂದ 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 ಎಷ್ಟು ಸ್ವರ್ಗಾರ ನೋಡ್ರಿ ಅವ. ನೋಡ್ರಿ ಮುಖದ ಮೇಲೆ ಕಳಿನ ಇಲ್ರಿ. ಏನ್ ಹೇಳಿದ್ರಿ ಅವ? ಬರೇ ಬೆಂಗಳೂರಾಗ ಅತ್ತಾರ್ರಿ. ಅಲ್ಲಿ ಏನಿದ್ದಾರೆ ಅಂತದು ಎಲ್ಲ ರುದ್ರ. ಬಿಡ್ರಿ, ಯಾರು ಬರ್ಲಾರ್ದೈತಿ. ರುದ್ರ ರುದ್ರ ಹೇಳ್ರಿ ಅಪ್ಪ. ಅಪ್ಪ ಅಮ್ಮನಿಗೆ ಏನು ಗೊತ್ತಾಗುತ್ತೋ? ಬೆಂಗಳೂರಿನಲ್ಲಿ ನಾನು ತಾನೇ ಇರ್ತೀನಿ. ಮತ್ತೆ ನಿಮಗೇನು ಗೊತ್ತಾಗತ್ರಿ? ನಿಮಗೆ ನಮಗೆ ಹೆಚ್ಚು ಗೊತ್ತಿರ. ರುದ್ರ ರುದ್ರ ಸ್ವಲ್ಪ ನನ್ನ ಮಾತು ಕೇಳಿ ರುದ್ರ. ನೀನು ಮೊದಲು ಚೆನ್ನಾಗಿದ್ಯಾ? ನಮ್ಗೇನು ಕಡಿಮೆ ರೀ. ದೇವಿನಂತ ಅಪ್ಪ ಅದಾನು, ದೇವ್ರಂತ ಅಪ್ಪ ಈ ನಮ್ಮ ಅವ್ವ ದೇವಿನಂತ ಜಗಳ ತೆಗಿಕದಾಡ್ರಿ. ಇವ್ರು ನಡಬಾಕ್ ಸಿಕ್ಕ ನಾ ಭಾಳ ಆರಾಮದನ್ರಿ. ಆಯ್ತು ರುದ್ರ, ಹೀಗೆ ನೀವು 100 ಕಾಲ ನಕ್ಕೋತ ಸಂತೋಷವಾಗಿ ಭಾಳ ಸಂತೋಷ ಇದೀವ್ರಿ. ಇನ್ನು ನೀವು ಇಲ್ಲೇ ಇದ್ರೆ ಭಾಳ ಚಲೋ ರೀ. ಇಲ್ಲ ನಕ್ಕೋತ ಊಟ ಮಾಡ್ಕೋತ ಮದುವೆಯಾಗ 4 ಮಕ್ಕಳ ಹಡದ ಅದ್ರ ಬಗ್ಗೆ ವಿಚಾರ್ತು ಮಾತಾಡ್ರಿ. ನೋಡಮ್ಮ. ಏನಮ್ಮ ಏನಿಲ್ಲ ರುದ್ರ, ನಾನು ನಾಳೆ ಬೆಂಗಳೂರಿಗೆ ಹೋಗಲೇಬೇಕು. ಯಾಕ್ರಿಪ್ಪ? ಆನ್ಲೈನ್ ಅರ್ಜಿ ತುಂಬುತ್ತಿದೆ. ಆನ್ಲೈನ್ ಅರ್ಜಿ ನಾಳೆ ತುಂಬತ್ ಹೇಳ್ರಿ. ಅಲ್ರಿ ನಾವು ಅಪ್ಪರ್ ಹೇಳ್ರಿ 40 ಹಳ್ಳಿ ಮಂದಿ. ಇಲ್ಲ ರುದ್ರ, ಎಕ್ಸಾಮ್ ಫಾರ್ಮ್ ತುಂಬುದಿದೆ. ಎಕ್ಸಾಮ್ ಫಾರ್ಮ್ ನಾಳೆ ತುಂಬ್ರಿ. ಇಲ್ಲ ರುದ್ರ, ಡೇಟ್ ಇವತ್ತಿದೆ, ನಾನು ಅರ್ಜೆಂಟ್ ಆಗಿ ಹೋಗಬೇಕಾಗಿದೆ. ನಮ್ಮ ಅಪ್ಪರ್ ಹೇಳ್ರಿ 40 ಹಳ್ಳಿ ಮಂದಿನೇ ಕೇಳ್ತಾರ್ರಿ. ನಿಮ್ಮ ರುದ್ರಣ್ಣ ನಿನ್ ಮಾತ್ ಸಾಕ್ ಮಾಡ್ತೀಯಾ? ನಿಮಗೆ ಇರೋದು ಮಾತಾಡೋದು. ಅಲ್ಲಿ ಸುಲಿಗೆ ಸೆಲೆಲ್ಲ ಮಾಂತೇಶನ್ ಬಟ್ಟೆ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆ ಟ್ರೆಜರ್ ಎಲ್ಲ ಹಣ ಐತಿ, ಚಾವಿನೂ ಅಲ್ಲೇ ಇಟ್ಟಿದ್ದೀನಿ, ನೀ ತಗೊಂಬಾ.
ನೀವು ಅವ್ರು ಒಂದದ್ರ ನೀವು ನೀವು ಆಡಿದ್ರೆ ನಾವು ಮೂರ ಆಮೇಲೆ ರವ ಅಲ್ರಿ ಅಪ್ಪರಿಗೆ ಶೇಂಗಾ ಉಂಡಿ ಮುಂಜಾನೆ ಅಲ್ಲ payment ಮಾಡ್ಬಿಡು. ಅಲ್ರಿ ಶೇಂಗಾ ಉಂಡಿ ಆಮೇಲೆ ಬೇಸನ್ ಉಂಡಿ ಭಾಳ ಇಷ್ಟ ರೀ ಅವ್ರಿಗೆ ಮತ್ತು ಇದ್ರ ಚಕ್ಲಿ ಮಾಡ್ರಿ ತುಪ್ಪದಾಗ ಕರ್ದಿದ್ದು ರೀ ಅದೆಲ್ಲ ಬ್ಯಾಗ್ನಾಗ ಇಟ್ಟಿಲ್ರಿ ಹಾಂ ಹೋಯ್ತರ್ತೇನೆ ಹಾ ಸರಿ ನೋಡು ಅಲ್ಲೋದ್ಮೇಲೆ ಅಮ್ಮನ ಮರೆಯಕ್ಕೆ ಹೋಗ್ಬಿಡ ಅಮ್ಮನ ನೆನ್ಬಿಟ್ರೆ ನೀ ಹೇಳು ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಇಲ್ಲಾಂದ್ರೆ ಇಲ್ಲ ನಿನ್ಗೇನು ಇಷ್ಟನೋ ಉಂಡಿ ಮಾಡಿದ್ದೀನಿ ಹೋಳಿಗೆ